ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತು ಮಹಿಳೆಯರ ದಿನಾಚರಣೆ. ಆದ್ದರಿಂದ ನನ್ನೆಲ್ಲ ಪ್ರೀತಿಯ ಮಹಿಳೆಯರಿಗೆ, ಸ್ತ್ರೀಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್ ಏನು ಗೊತ್ತಾ? ಮಹಿಳೆಯರ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆಯಾದಂತಹ PCOD ಮತ್ತು PCOSನ ಡಿಫರೆನ್ಸ್ ಏನು, ಅದಕ್ಕೆ ಏನು ಕಾರಣ, ಮತ್ತು ನ್ಯಾಚುರಲ್ ಆಗಿ ನಾವು ಅದನ್ನು ಹೇಗೆ ಮನೆಯಲ್ಲೇ ಕ್ಯೂರ್ ಮಾಡ್ಕೊಳ್ಬಹುದು ಅನ್ನುವ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದೇನೆ. ಕೊನೆಯಲ್ಲಿ ಒಂದು ಸೂಪರ್ ರೆಮಿಡಿಯನ್ನು ಸಹ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ಲಿದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, PCOD ಇವತ್ತಿನ ದಿನಗಳಲ್ಲಿ 100ಕ್ಕೆ 35ರಿಂದ 40 ಮಹಿಳೆಯರಲ್ಲಿ ಕಾಮನ್ ಪ್ರಾಬ್ಲಮ್ ಆಗಿದೆ. 15ನೇ ವಯಸ್ಸಿನ ಹೆಣ್ಣು ಮಕ್ಕಳಿಂದ ಹಿಡಿದು 35ನೇ ವರ್ಷದ ಮಹಿಳೆಯರಲ್ಲಿಯೂ ಸಹ PCOD ಸಮಸ್ಯೆ ನಾವು ಕಾಣಬಹುದಾಗಿದೆ. PCOD ಮತ್ತು PCOSಗೆ ಡಿಫರೆನ್ಸ್ ಏನು ಅಂತ ನೀವು ಕೇಳೋದಾದರೆ, PCOD ಅಂದರೆ ಹೆಣ್ಣು ಮಕ್ಕಳ ಗರ್ಭಕೋಶದಲ್ಲಿ ಕೇವಲ ನೀರಿನ ಗುಳ್ಳೆಗಳು, ಇದನ್ನು ಸಿಸ್ಟ್ ಅಂತ ಸಹ ನಾವು ಕರಿತೇವೆ. ಇದರಿಂದಾಗಿ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಿರುತ್ತೆ. ಈ ಸಮಸ್ಯೆಯನ್ನು PCOD ಅಂತ ಕರಿತೀವಿ. PCOS ಅಂದರೆ ಗರ್ಭಕೋಶದಲ್ಲಿ ನೀರಿನ ಗುಳ್ಳೆಗಳ ಜೊತೆಗೆ ಥೈರಾಯಿಡ್ ಸಮಸ್ಯೆ ಇರುತ್ತೆ, ಮತ್ತು ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತೆ. ಆಮೇಲೆ ಕೆಲವು ಮಹಿಳೆಯರಲ್ಲಿ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಸಹ ಬಾರ್ಡರ್ ಲೆವೆಲಲ್ಲಿ ಇರುತ್ತೆ. ಇದನ್ನು PCOS ಅಂತ ಕರಿತೀವಿ. PCOS ಅಂದರೆ ಪಾಲಿಸಿಸ್ಟಿಕ್ ಓವರಿಸ್ ಸಿಂಡ್ರೋಮ್ ಅಂತ ಕರಿಬೋದು. PCOD ಅಂದರೆ ಪಾಲಿಸಿಸ್ಟಿಕ್ ಓವರಿಸ್ ಡಿಸಾರ್ಡರ್ ಅಂತಾರೆ. PCOSನಲ್ಲಿ ಡಯಾಬಿಟಿಸ್, ಇರೆಗ್ಯುಲರ್ ಪೀರಿಯಡ್ಸ್, 4ರಿಂದ 5 ಸಮಸ್ಯೆಗಳು ಕಂಡು ಬರ್ತಿರುತ್ತೆ. ಇದನ್ನು PCOS ಅಂತ ಕರಿಬಹುದು. ಇದು ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಲೈಫ್ ಸ್ಟೈಲಿಂದ ಬರುವಂತಹ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ನಿಂದ ಬರುವಂತಹ ಪ್ರಾಬ್ಲಮ್ ಇದು. ಮುಖದಲ್ಲಿ ಅನ್ವಾಂಟೆಡ್ ಹೇರ್ ಗ್ರೋತ್ಸ್ ಆಗ್ತಿರುತ್ತೆ. ಆಂಡ್ರೋಜನ್ ಮತ್ತು ಟೆಸ್ಟೋಸ್ಟಿರಾಯಿನ್ ಅನ್ನುವಂತಹ ಮೇಲ್ ಹಾರ್ಮೋನ್ಗಳ ಉತ್ಪತ್ತಿ ಹೆಣ್ಣು ಮಕ್ಕಳಲ್ಲಿ ಅಂದರೆ ಮಹಿಳೆಯರಲ್ಲೂ ಸಹ ಹೆಚ್ಚು ಉತ್ಪತ್ತಿ ಆಗುವಂತಹ ಕಾರಣದಿಂದ ಮುಖದಲ್ಲಿ, ಗಲ್ಲದ ಮೇಲೆ ಎಲ್ಲ ಕೂದಲ ಬೆಳವಣಿಗೆ ಜಾಸ್ತಿ ಆಗ್ತಿರುತ್ತೆ. ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಿರುತ್ತೆ. ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಮಕ್ಕಳಾಗೋದಕ್ಕೂ ಸಹ ಇದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. PCOD ಹಾಗೂ PCOS ಸಮಸ್ಯೆ ಇರುವಂತಹವರ ಲೈಫ್ ಸ್ಟೈಲ್ ಹೇಗಿರಬೇಕು ಅಂದರೆ, ನಮ್ಮ ಪ್ರಕೃತಿಯಿಂದಲೇ ನಮಗೆ ತುಂಬ ಸೊಲ್ಯೂಷನ್ ಸಿಕ್ಬಿಡುತ್ತೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಲಿಸಿದಾಗ, ಅದನ್ನು ಫಾಲೋ ಮಾಡಿದಾಗ ನಮ್ಮ ಆರೋಗ್ಯವನ್ನು ಪರಿಪೂರ್ಣ ಮತ್ತು ಸುರಕ್ಷಿತವಾಗಿ ಇಟ್ಕೊಳ್ಬಹುದು. ಯಾವುದೇ ಆರೋಗ್ಯ ಸಮಸ್ಯೆಗಳಿಗೂ ಮೂಲ ಕಾರಣ ಅಂದರೆ ನಮ್ಮ ಹೊಟ್ಟೆ ಅಥವಾ ಕರುಳಿನ ಅಶುದ್ಧತೆಯೇ ಕಾರಣ ಅಂತ ಹೇಳ್ಬೋದು. ಆದ್ದರಿಂದ ನೀವು ಮೊದಲು ನಿಮ್ಮ ಕರುಳನ್ನು ಶುದ್ಧೀಕರಣ ಅಂದರೆ ಡಿಟಾಕ್ಸ್ ಮಾಡ್ಕೊಳ್ಬೇಕು. ನಾನು ಈ ಟಾಪಿಕ್ ಮೇಲೆ ನನ್ನ ಚಾನಲ್ನಲ್ಲಿ ಕರುಳಿನ ಶುದ್ಧೀಕರಣ ಹೇಗೆ ಮಾಡ್ಕೋಬಹುದು ಅಂತ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅದನ್ನು ತಪ್ಪದೆ ನೀವು ನೋಡಿ ನಿಮ್ಮ ಕರುಳನ್ನು ಡಿಟಾಕ್ಸ್ ಮಾಡ್ಕೊಳ್ಳಿ. ಎರಡನೆಯದಾಗಿ ಹೆಲ್ದಿ ಪ್ಲೇಟ್ ಮೆಥಡ್ ಅಂದರೆ ನಿಮ್ಮ ಊಟದ ತಟ್ಟೆಯಲ್ಲಿ ವೆಜಿಟೇಬಲ್ಸಿಂದ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್, ವಿಟಮಿನ್ಸ್ ಎಲ್ಲ ತುಂಬಿರಬೇಕು. ಎಕ್ಸಾಂಪಲ್ ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ಮೂಲಂಗಿ, ಗೆಡ್ಡೆಕೋಸು ಇವುಗಳನ್ನೆಲ್ಲ ಸೇರಿಸಿ ಮಾಡಿದಂತಹ ಒಂದು ಸಲಾಡ್ ಒಂದು ಬೌಲ್ನಷ್ಟು ಇರಬೇಕು. ಮತ್ತು ಬ್ರೌನ್ ರೈಸ್ ಅಥವಾ ಒಂದು ಚಪಾತಿ, ಬೇಳೆಗಳು ಅಂದರೆ ಹೆಸರು ಬೇಳೆ, ಹೆಸರು ಕಾಳು, ಹುರುಳಿಕಾಳು, ಅಲಸಂದೆ ಕಾಳು ಇದನ್ನೆಲ್ಲ ಮೊಳಕೆ ಬರಿಸಿ ತಿನ್ನಬೇಕು ನೀವು. ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ಫೈಬರ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರುತ್ತೆ. ನೀವು ಕಾರ್ಬೋಹೈಡ್ರೇಟ್ಸ್ಗಿಂತ ಕಡಿಮೆ ಮಾಡಿ ಪ್ರೋಟೀನ್ ಮತ್ತು ಫೈಬರ್, ವಿಟಮಿನ್ಸ್ ರಿಚ್ ಫುಡ್ಗಳನ್ನು ನೀವು ತಿನ್ನಬೇಕು. ಬರೀ ಅನ್ನವನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮಾತ್ರ ನಿಮ್ಮ ದೇಹಕ್ಕೆ ಸಿಗ್ತಿರುತ್ತೆ. ಇದರ ಜೊತೆಗೆ ನೀವು ಆದಷ್ಟು ಹಣ್ಣು, ತರಕಾರಿ, ಬೇಳೆ, ಮೊಳಕೆ ಬರಿಸಿದಂತಹ ಬೇಳೆಕಾಳುಗಳನ್ನು ಸಹ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಬೆಳಗಿನ ಉಪಹಾರದಲ್ಲಿ ಆದಷ್ಟು ತರಕಾರಿಗಳ ಜ್ಯೂಸ್ಗಳನ್ನು ಸೇವಿಸಿ. ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ ಈ ರೀತಿ ತರಕಾರಿಗಳ ಜ್ಯೂಸ್ನಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಇದು ನಿಮ್ಮ ಗರ್ಭಕೋಶದಲ್ಲಿನ ಇನ್ಫ್ಲಮೇಷನನ್ನು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ. ವೆಜಿಟೇಬಲ್ ಜ್ಯೂಸನ್ನು 200ರಿಂದ 250 ಗ್ರಾಮ್ನಷ್ಟು ನೀವು ನಿಂಬೆ ರಸವನ್ನು ಸೇರಿಸಿ, ಅದಕ್ಕೆ ಸ್ವಲ್ಪ ಸೈಂಧವ ಲವಣವನ್ನು ಸೇರಿಸಿ ಸೇವಿಸ್ತಾ ಬನ್ನಿ. 3ರಿಂದ 4 ತಿಂಗಳು ನೀವು ಈ ವೆಜಿಟೇಬಲ್ ಜ್ಯೂಸನ್ನು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಬದಲಿಗೆ ಸೇವಿಸ್ತಾ ಬಂದರೆ ನಿಮ್ಮ PCOD ಕಡಿಮೆ ಆಗ್ತಾ ಬರೋದನ್ನು ನೀವೇ ಗಮನಿಸಬಹುದು. ನಿಮ್ಮ ಪೀರಿಯಡ್ಸ್ ಡೇ ಬೈ ಡೇ ರೆಗ್ಯುಲರ್ ಆಗ್ತಾ ಬರುತ್ತೆ. ಮಂತ್ಲಿ ಪೀರಿಯಡ್ಸ್. ನಿಮ್ಮ ವೆಯ್ಟ್ ಸಹ 3ರಿಂದ 4 kgಯಷ್ಟು ಕಡಿಮೆ ಮಾಡ್ಕೊಳ್ತಾ ಬರಬಹುದು. ಮತ್ತು ನಿಮ್ಮ ಹಾರ್ಮೋನನ್ನು ಹೇಗೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ಅಂತ ಹೇಳೋದಾದರೆ, ಹಾರ್ಮೋನ್ಗಳ ಬ್ಯಾಲೆನ್ಸ್ ಮಾಡಲು ಚಿಯಾ ಸೀಡ್, ಫ್ಲಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ
ಈ ಬೀಜಗಳನ್ನೆಲ್ಲ ನೀವು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಬರೋ ಹಾಗೆ ತಗೊಳ್ಳಿ. ಅಂದರೆ ಹಾಫ್ ಸ್ಪೂನ್ ತಗೋಬೇಕು ಎಲ್ಲವನ್ನ. ಎಲ್ಲ ಬೀಜಗಳನ್ನು ಮಿಕ್ಸ್ ಮಾಡಿ ಸಂಜೆ ಸರಿಸುಮಾರು 4 ರಿಂದ 5 ಗಂಟೆ ಒಳಗೆ ಅದನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ಚೆನ್ನಾಗಿ ಜಗಿದು ತಿನ್ನಬೇಕು. ಈ ಬೀಜಗಳಲ್ಲಿ ವಿಟಮಿನ್ಸ್, ಮಿನರಲ್ಸ್, ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫೈಬರ್, ಒಮೆಗಾ 3 ತುಂಬ ಇದೆ. ವಿಟಮಿನ್ಸ್ಗಳ ಆಗರ ಅಂತಲೇ ಹೇಳ್ಬೋದು. ಫೈಬರ್ ರಿಚ್ ಆಗಿರುತ್ತೆ ಇದು. ಎಲ್ಲವೂ ಇದೆ. ನಿಮ್ಮ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಆಗಿ ಇಡಲು ಈ ಬೀಜಗಳು ಸಹಾಯ ಮಾಡುತ್ತೆ. ರಾತ್ರಿ ಊಟವನ್ನು ಸಹ ನೀವು 7 ರಿಂದ 8 ಗಂಟೆ ಒಳಗೆ ಮಾಡಬೇಕು. ಲೈಟ್ ಆಗಿರಲಿ ರಾತ್ರಿ ಡಿನ್ನರ್. ಒಂದು ಚಪಾತಿ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತಹ ಅನ್ನ ಅಥವಾ ಗಂಜಿಯ ಜೊತೆಗೆ ತರಕಾರಿಗಳ ಸಲಾಡನ್ನು ಸೇವಿಸಬೇಕು. ಮಸ್ಟ್ ಆ್ಯಂಡ್ ಶುಡ್ ನೀವು ಸೇವಿಸಲೇಬೇಕು. ರಾತ್ರಿನೂ ಸಹ ತರಕಾರಿ. ಅನ್ನ ಕಡಿಮೆ ಇದ್ರೂ ಪರವಾಗಿಲ್ಲ, ತರಕಾರಿಗಳ ಸಲಾಡನ್ನು ಒಂದು ಬಟ್ಟಲು ಸೇವಿಸಲೇಬೇಕು. ನಿಮ್ಮ ಆಹಾರದಲ್ಲಿ ಸಿರಿಧಾನ್ಯದ ಬಳಕೆ ಯಥೇಚ್ಛವಾಗಿರಲಿ. ನೀವು ಸಿರಿಧಾನ್ಯದಿಂದ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಪ್ರತಿಯೊಂದು ಸಹ ನೀವು ಪ್ರಿಪೇರ್ ಮಾಡ್ಕೋಬಹುದು. ಇದನ್ನು ನಿಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಒಂದೊಂದು ಸೇವಿಸ್ತಾ ಬನ್ನಿ. ಜೊತೆಗೆ ಡೈಲಿ ಒಂದೊಂದು ರೀತಿಯ ಫ್ರೂಟ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಸೇವಿಸಲೇಬೇಕು. ಆ್ಯಪಲ್, ಆರೆಂಜ್, ಪಪ್ಪಾಯ, ಕರ್ಬೂಜ, ದಾಳಿಂಬೆ, ಮ್ಯಾಂಗೋ, ವಾಟರ್ ಮೆಲನ್, ಸೀಸನಲ್ ಫ್ರೂಟ್ಸ್ ಮತ್ತು ಸೀಸನಲ್ ವೆಜಿಟೇಬಲ್ಸ್ನ ಮತ್ತು ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ತಿನ್ನಿ. ನೀರನ್ನು ಸಹ ಚೆನ್ನಾಗಿ ಕುಡೀರಿ. ದಿನಕ್ಕೆ 1 ಅವರ್ ವಾಕ್ ಮತ್ತು ಎಕ್ಸಸೈಸ್ ಮಾಡಲೇಬೇಕು. ಇದು ಕಂಪಲ್ಸರಿ. ಮುಖ್ಯವಾಗಿ ಬಟರ್ಫ್ಲೈ ಆಸನ ಅಂತ ಇದೆ. ಇದನ್ನು ಮಾಡೋದ್ರಿಂದ ನಿಮ್ಮ ಗರ್ಭಕೋಶಕ್ಕೆ ತುಂಬ ಒಳ್ಳೆಯ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಇದು. ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮವನ್ನು ಸಹ ಮಾಡಿ. ಆಗ ನೋಡಿ ನಿಮ್ಮ ಮುಖದಲ್ಲಿನ ಅನ್ವಾಂಟೆಡ್ ಹೇರ್ ಗ್ರೋತ್ಸ್ ಕಡಿಮೆ ಆಗ್ತಾ ಬರುತ್ತೆ. ವೆಯ್ಟ್ ಲಾಸ್ ಆಗ್ತಾ ಬರ್ತೀರಾ. ಚೆನ್ನಾಗಿ ನಿದ್ದೆ ಸಹ ಬರುತ್ತೆ ನಿಮಗೆ. ದಿನಕ್ಕೆ 7 ರಿಂದ 8 ಗಂಟೆ ನಿದ್ರೆ ಮಾಡಲೇಬೇಕು. ಮತ್ತು ಸೇಮ್ ಟೈಮ್ಗೆ ಮಲ್ಕೋಬೇಕು. ಇವಾಗ ನೀವು 10 ಗಂಟೆಗೆ ರಾತ್ರಿ ಡೈಲಿ ಮಲಗ್ತೀರಾ ಅಂದರೆ 10 ಗಂಟೆಗೆ ನಿದ್ದೆ ಮಾಡಬೇಕು. ಬೆಳಗ್ಗೆ 5 ರಿಂದ 6 ಗಂಟೆ ಒಳಗೆ ಎದ್ದೊಳ್ಬೇಕು. ಈ ರೊಟೀನನ್ನು ಅಟ್ಲೀಸ್ಟ್ 3 to 6 ಮಂತ್ ಫಾಲೋ ಮಾಡಿ. ಅವಾಗ ನೋಡಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ಅದನ್ನು ಗಮನಿಸಬಹುದಾಗಿದೆ. ಮತ್ತು ಸ್ಟ್ರೆಸ್ಸನ್ನು ಮಾಡ್ಕೊಳ್ಬಾರ್ದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿ ನಾನೊಂದು ಸೂಪರ್ ರೆಮಿಡಿಯನ್ನು ಹೇಳ್ಕೊಡ್ಲಿದ್ದೇನೆ. ರಾತ್ರಿ ಹೊತ್ತು ಚಂದ್ರನ ಬೆಳದಿಂಗಳಲ್ಲಿ 20 ನಿಮಿಷ ಕೂತ್ಕೊಳ್ಳಿ. ಸಮಾಧಾನವಾಗಿ ಚಂದ್ರನನ್ನು ನೋಡ್ತಾ ಇರಿ. ತಲೆಯಲ್ಲಿರುವಂತಹ ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲವನ್ನ ಮರೆತು ಬಿಡಿ. ಆರಾಮಾಗಿ ಕೂತ್ಕೊಳ್ಳಿ. ಮನಸ್ಸಿಗೆ ಎಷ್ಟು ಹಾಯ್ ಅನಿಸುತ್ತೆ ಗೊತ್ತಾ? ಚಂದ್ರನನ್ನು ಮನಸ್ಸಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶಾಂತವಾಗಿ ನೋಡ್ತಾ ಇರಿ. ಮತ್ತು ಇನ್ನೊಂದು ಏನು ಮಾಡಬೇಕು ಅಂದರೆ, ನೀವು ಒಂದು ಗ್ಲಾಸ್ ಅಥವಾ ಒಂದು ಬೌಲ್ನಲ್ಲಿ ಒಂದು ಕ್ಯಾಪನ್ನು ಮುಚ್ಚಿಟ್ಬಿಟ್ಟು ಒಂದು ರಾತ್ರಿ ಪೂರ್ತಿ ಚಂದ್ರನ ಬೆಳದಿಂಗಳಲ್ಲಿ ಆ ನೀರನ್ನು ಇಡಬೇಕು. ಅದನ್ನು ಮೂನ್ ಚಾರ್ಜ್ ವಾಟರ್ ಅಂತ ಕರಿತೀವಿ. ಇದನ್ನು ನೀವು ಬೆಳಿಗ್ಗೆ ಕುಡಿದ್ರೆ ಆ ನೀರನ್ನು, ಇದರಿಂದಾಗಿ ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಬಹುದು, ಮ್ಯಾನೇಜ್ ಕೂಡ ಮಾಡ್ಕೊಳ್ಬಹುದು. ಇದನ್ನು 21 ದಿನ ಮಾಡಿ ನೋಡಿ, ಎಷ್ಟು ಅಮೇಝಿಂಗ್ ರಿಸಲ್ಟನ್ನು ಕಾಣಬಹುದು ಅಂತ ನೀವೇ ಹೇಳ್ತೀರಾ ಆವಾಗ. ನಾನು ಹೇಳಿರುವಂತಹ ಈ ವಿಧಾನಗಳನ್ನು ಪಾಲಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಫಾಲೋ ಮಾಡಿ 3 ರಿಂದ 4 ತಿಂಗಳ ಒಳಗಾಗಿ ನಿಮ್ಮ PCOD ಮತ್ತು PCOSನ ಸಂಪೂರ್ಣವಾಗಿ ವಿತೌಟ್ ಟ್ಯಾಬ್ಲೆಟ್, ಮೆಡಿಸನ್ ಇಲ್ಲದೆ ಕ್ಯೂರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.